ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ಸ್ಯಾರಿ ತೋರಿಸ್ತಾ ಇದ್ದೀನಿ. ಸ್ಯಾರಿ ಅಂದರೆ ನಾನು ಹುಟ್ಟಿರೋದು ಇದು ಬ್ಲೌಸನ್ನು ನಾನೇ ಹೊಲ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಯೂಟ್ಯೂಬನ್ನು ನೋಡಿಬಿಟ್ಟು ನಾನು ಸ್ಟಿಚಿಂಗ್ ವಿಡಿಯೋಸನ್ನು ನೋಡಿ ನಾನು ಬ್ಲೌಸನ್ನು ಹೊಲಿದಿರೋವಂಥದ್ದು. ಈಗ ಈ ಸ್ಯಾರಿ ನಮಗೆ ದಪ್ಪ ಇರೋರಿಗೆ ನಾನು ಈ ವಿಡಿಯೋದಲ್ಲಿ ನನಗೆ ಕಡಿಮೆ ಬರುತ್ತೆ. ಯಾಕೆ ಅಂದರೆ ಬ್ಲೌಸ್ ಅದರಲ್ಲಿರುತ್ತೆ. ಬ್ಲೌಸನ್ನು ನಾವು ಹೊಲ್ಕೊತೀವಲ್ವ, ಅವಾಗ ಏನು ಮಾಡುತ್ತೆ ಸ್ಯಾರಿ ನಾವು ಅವಾಗ ಏನಾಗುತ್ತೆ, ಸ್ಯಾರಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡಾಗ ನಮಗೆ ನರಿಗೆ ಕಡಿಮೆ ಬರುತ್ತೆ ಫ್ರೆಂಡ್ಸ್. 2 3 4 5 6 7 8 ನರಿಗೆ ಬಂದಿದೆ ಫ್ರೆಂಡ್ಸ್. ನನಗೆ ಇಷ್ಟು ನರಿಗೆ ಯಾವ ಥರ ಬಂತು ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ. ಇದೇ ಸ್ಯಾರಿ ಕಲರಲ್ಲಿ ನಾವು ಪಾಲಿಸ್ಟರ್ ಬಟ್ಟೆ ಬರುತ್ತೆ. ಪಾಲಿಸ್ಟರ್ ಬಟ್ಟೆ ನಾವು ತಗೊಂಡು 1 ಮೀಟರ್ ಅಥವಾ 1.5 ಮೀಟರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಸ್ಯಾರಿಗೆ ನರಿಗೆ ಎಷ್ಟು ಬೇಕೋ ಅಷ್ಟು. ಕೆಲವ್ರು ನೋಡ್ತೀನಿ ಹೈಟ್ ಇರ್ತಾರೆ, ಬರೀ ದಪ್ಪ ಇರೋರಿಗೆ ಅಂತ ಅಲ್ಲ, ತುಂಬ ಲೆಂತ್ ಉದ್ದ ಇರೋರ್ಗೂ ಸಹ ಅವ್ರಿಗೇನಾಗುತ್ತೆ, ಉದ್ದ ಸ್ಯಾರಿ ಸೆರಗನ್ನ ಈ ಥರ ಬಿಟ್ಟಾಗ ಏನಾಗುತ್ತೆ ಅವ್ರಿಗೆ ನರಿಗೆ ಕಡಿಮೆ ಬಂದ್ಬಿಡುತ್ತೆ, ಮೋಟ ಆಗುತ್ತೆ. ಆವಾಗ ನಾವು ಅಯ್ಯೋ ಏನಪ್ಪ ಇದು ಹೆಂಗೆ ಮಾಡೋದು, ಸ್ಯಾರಿ ಉಡೋಕ್ಕೆ ಆಗಲ್ಲ, ಕೆಲವರು ನರಿಗೆನೇ ಬರ್ತಾ ಇಲ್ಲ, ಏನಪ್ಪ ಇದು ನಾವು ಉಟ್ಕೊಂಡ್ರು ಸುಮ್ಮನೆ ಚೆನ್ನಾಗಿರಲ್ಲ ಇದು ಅಂತ ಹೇಳಿ ಏನು ಮಾಡ್ತಾರೆ ಫ್ರೆಂಡ್ಸ್, ಅವರು ಬೇರೆಯವರಿಗೆ ಸ್ಯಾರಿಯನ್ನು ಕೊಡ್ತಾರೆ. ಚೆನ್ನಾಗಿರುತ್ತೆ, ಹೊಸ ಸೀರೆ ಇರುತ್ತೆ, ಅವರಿಗೆ ಐಡಿಯಾ ಇರಲ್ಲ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಿಷಿನ್ ಇದ್ದರೆ, ಟೈಲರಿಂಗ್ ಮಿಷಿನ್ನು, ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಸಿಂಪಲ್ ಪಾಲಿಸ್ಟರ್ ಬಟ್ಟೆ ಬರುತ್ತೆ, ಕಡಿಮೆ ರೇಟಿಂದು 30 ರೂಪೀಸ್ ಮೀಟ್ರ್ ಇರುತ್ತೆ. ತರಿಸಿ ನೀವು ಈ ಥರ ಸ್ಟಿಚ್ ಮಾಡ್ಕೋಬೋದು, ಸಾಕಲ್ವಾ? 8 ಮತ್ತು ಸೆರಗು ನೋಡ್ರಿ ಎಷ್ಟು ಉದ್ದ ಬಿಟ್ಟಿದ್ದೀನಿ. ಸೆರಗು ತುಂಬ ಉದ್ದ ಇದೆ. ನಾವು ಖುಷಿ ನೋಡಿ ಎಲ್ಲಿ ಬೇಕಲ್ಲ ಓಡಾಡ್ತಾ ಇದ್ದಾಳೆ. ಅವಳು ಈಗ ಹೊರಗೆ ಹೋಗೋದಿಲ್ಲ ಅಂತೆ. ಹೋಗ್ತೀಯನವ? ಹೋಗಲ್ಲಂತೆ ನೋಡಿ ಫ್ರೆಂಡ್ಸ್, ಇಲ್ಲೇ ಮಲ್ಕೊಂತಾರೆ. ಮಲ್ಕೊಂತೀಯಾ? ಬ್ಲೌಸನ್ನು ಹೊಲ್ಕೊಂಡಿದ್ದೀನಿ. ಅದು ಯೂಟ್ಯೂಬ್ ವಿಡಿಯೋಸನ್ನು ನೋಡಿ. ಸ್ಟಿಚಿಂಗ್ ಬರಲಿಲ್ಲದ್ರೂ ಸಹ ನಿಮಗೆ ನೀವು ಯೂಟ್ಯೂಬನ್ನು ನೋಡಿ ಸ್ಟಿಚಿಂಗನ್ನು ಕಲಿತು, ಹಂಗಾಗಿ ನಾನು ವಿಡಿಯೋ ಮಾಡಿದೆ. ಬೇಕು ನಮಗೆ ಒಂದು ಜ್ಞಾನ ಬೇಕು. ನಾವು ಸುಮ್ಮನೆ ನಾವು ವಿಡಿಯೋಗಳನ್ನು ಬೇರೆ ಬೇರೆ ಇದನ್ನು ನೋಡೋಕ್ಕಂತ ಟೈಮ್ ಪಾಸ್ ಮಾಡೋದಕ್ಕಿಂತ ನಮಗೊಂದು ನಾಲೆಡ್ಜ್ ಸಿಗುತ್ತೆ, ಮತ್ತು ನಮಗದೊಂದು ಒಳ್ಳೆ ಫ್ರೆಂಡ್ ಆಗುತ್ತೆ. ಸ್ಟಿಚಿಂಗ್ ಅನ್ನೋದು ಒಂದು ಒಳ್ಳೆ ಫ್ರೆಂಡ್ ಆಗುತ್ತೆ ನಮಗೆ. ಮತ್ತು ನಮ್ಗೆ ಖುಷಿ ಇರ್ತಾರಲ್ವಾ, ಈ ಥರ ಸಾಕು ಪ್ರಾಣಿಗಳ ಜೊತೆ ಆಟ ಆಡ್ಕೊಂತ ನಾವು ಬಟ್ಟೆ ಹೊಲ್ಕಂತ ಅವು ಎಷ್ಟು ಮುದ್ದು ಮಾಡ್ತಾವೆ ನಮಗೆ ಅಂದರೆ, ಎಷ್ಟು ಪ್ರೀತಿ ಕೊಡ್ತಾವೆ, ತುಂಬ ಇಷ್ಟ ಆಗುತ್ತೆ ಅವುಗಳ ಹತ್ರ ನಾವು ಆಟ ಆಡ್ಕಂತ. ಅವಳು ನಾನು ಕಾಯ್ತಾ ಇರ್ತೀನಿ ತುಂಬ ಹೊತ್ತಾಗ್ಬಿಟ್ರೆ ಅವಳ ಹತ್ರ ಮಾತಾಡ್ಕಂತ ಓಡಾಡ್ತಾ ಇದ್ದಾಳೆ. ಅವಳಿಗೆ ಬಾಗಿಲು ತೆಗ್ದಿಲ್ಲ ನಾನು, ಹಂಗಾಗಿ ಬಾಗಿಲು ತೆಗಿಲಿ ಅಂತ ಕಾಯ್ತಾ ಇದ್ದಾಳೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮಗೆ ಈ ಥರ ನೋಡಿ ಸರಿ ಇಷ್ಟು ಉದ್ದ ಬಿಟ್ಟಿರ್ತೀವಲ್ವಾ, ಅವನಮ್ಮ ಖುಷಿ ಅಂದ ತಕ್ಷಣ ಅವಳಿಗೆ ಗೊತ್ತಾಗುತ್ತೆ. ಇಲ್ಲಮ್ಮ ಹೋಗೋ ಒಳಗೆ ಕುತ್ಕೋ ಹೋಗವ. ಹಳೆ ಮಿಷಿನ್ಸ್ ಇರುತ್ತೆ, ಇಲ್ಲ ಅಂದರೆ ನೀವು ಒಂದು ಬೇಸಿಕ್ ಒಂದು ಮಿಷಿನ್ನು ತೊಗೋಬೋದು. ಇಲ್ಲ ನಾವು ಚೆನ್ನಾಗಿ ಹೊಲಿತೀವಿ ಅಂದರೆ ಜಾಕು, ಜುಕಿ, ಆಮೇಲೆ ಇನ್ನೊಂದು ನಮ್ಮ ಡರ್ಬಿ ಅವ್ರದ್ದು ಇದೆ, ತುಂಬ ಚೆನ್ನಾಗಿ ಬರುತ್ತೆ ಮಿಷಿನ್ನು. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ನೀವು ತೊಗೊಳ್ಳಿ ಫ್ರೆಂಡ್ಸು. ನಾನು ಅದೇ ಇದು ಅಂತ ಹೇಳಲ್ಲ. ಇನ್ನೊಂದು ಹೈ ಸ್ಪೀಡ್ ಮಿಷಿನ್ ತೊಗೊಳ್ಳಿ, ಫಸ್ಟ್ ತೊಗೊತೀರಾ ಹೈ ಸ್ಪೀಡ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಸಣ್ಣ ಮಿಷಿನ್ ಎಲ್ಲ ತೊಗೊಬೇಡಿ, ಯಾಕೆಂದರೆ ದಪ್ಪ ಬಟ್ಟೆ ಹೊಲಿಯೋಕ್ಕೆ ಆಗೋದಿಲ್ಲ. ಸಣ್ಣ ಮಿಷಿನ್ ಬೇಸಿಕ್ಕು ಉಷಾ ಬರುತ್ತೆ, ಆದರೆ ದಪ್ಪ ಬಟ್ಟೆಗಳನ್ನು ಸ್ಟಿಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೆಗಿನ್ಸು ಸಹ ಸ್ಟಿಚಿಂಗ್ ಚೆನ್ನಾಗಿ ಬರಲ್ಲ ಅದ್ರಾಗೆ. ನೀವು ಅದ್ರ ಬದಲು ನೀವು ಜನೋಮಿ ತೊಗೋಬೋದು, ಉಷಾ ಜನೋಮಿ ತೊಗೋಬೋದು. ಆದರೆ ನನಗೆ ತಿಳಿದಿರೋ ಅಂಥದ್ದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಖುಷಿಮಾ ನೋಡಿ ಫ್ರೆಂಡ್ಸು ಅಲ್ಲೂ ಅದಕ್ಕೆ ಫ್ರೆಂಡ್ಸು ನಿಮಗೆ ನಾನು ಹೇಳೋಣ ಅಂತಂದೆ ವಿಡಿಯೋ ಮಾಡಿರಲಿಲ್ಲ. ಹಂಗಾಗಿ ಇವತ್ತು ನಾನು ನಮ್ಮೂರಲ್ಲಿ ಹಬ್ಬ, ಚೌಡೇಶ್ವರಿ ಅಮ್ಮನವ್ರ ಹಬ್ಬ ಇವತ್ತು. ಅಮ್ಮನವ್ರದ ಪೂಜೆಗೆ ನಾನು ಹೊಸ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ನರಿಗೆ ಯಾವ ರೀತಿ ನಾವು ಹೊಲ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸ್ಯಾರಿ ಯಾವ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ. ಉಡ್ಜರ್ಗಿಗೆ ಈ ಥರ ನಾವು ಬಟ್ಟೆನ ಪೀಸ್ ಕೊಡಬೇಕಾಗುತ್ತೆ. ಈ ಥರ ಪೀಸ್ ಕೊಟ್ಬಿಟ್ಟು ಹಚ್ಚಿದ್ರೆ ನೀಟಾಗಿ ಬರುತ್ತೆ. ಸೈಡೆಲ್ಲ ನೀವು ನೀಟಾಗಿ ಹಿಂಗೆ ಮಡಚಿ ಈ ಥರ ಹೊಲ್ಕೋಬೋದು ಅಷ್ಟೇ ಫ್ರೆಂಡ್ಸ್. ನಾನು ಬೇರೆ ಸ್ಯಾರಿ ಎಲ್ಲ ಇಟ್ಬಿಟ್ಟಿದ್ದೀನಿ, ಹುಡುಕ್ತಾ ಇದ್ದೆ ಸಿಗಲಿಲ್ಲ, ಹಂಗಾಗಿ ಇದೇ ಸ್ಯಾರಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ಸ್ಯಾರಿ ವೇರ್ ಮಾಡಿದ್ನಲ್ವ, ಅದೇ ಸ್ಯಾರಿನೇ ನಿಮಗೆ. ನೀವು ನರಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ನೀವು ಹೊಲ್ಕೊಂಡ್ರಿ ಅಂದರೆ ಈ ಥರ
ನರಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಫ್ರೆಂಡ್ಸ್, ಇದೇನು ಕಷ್ಟ. ಬಟ್ಟೆನ ನೀಟಾಗಿ ಒಂದು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ರೆ ಮುಗೀತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನರಿಗೆಗಳು ಸಹ ನಮಗೆ ಎಷ್ಟೋ ಸ್ಯಾರಿಗಳು ನರಿಗೆ ಇಲ್ಲ ಅಂತ ಹೇಳಿ ಬ್ಲೌಸ್ ಹೊಲಿಸ್ಕೊಂಡಿರ್ತೀವಿ ಆಸೆಗೆ, ಆದರೆ ನರಿಗೆ ಇಲ್ಲ ಅಂತ ಹೇಳಿ ಯಾರು ಇಷ್ಟಪಡೋದೇ ಇಲ್ಲ ಅದನ್ನ. ಸ್ಯಾರಿಗಳೆಲ್ಲ ತುಂಬ ಹಿಂದೆ ಹಾಕಿರ್ತೀವಿ, ಇಷ್ಟ ಆಗೋದಿಲ್ಲ ಉಟ್ಕೊಡ್ಲಿಕ್ಕೆ. ನಾನು ಈ ಒಂದು ಐಡಿಯಾದ ಮೇಲೆ ಇದನ್ನು ನಮ್ಮಮ್ಮ ಮಾಡಿಸ್ಕೊತಾ ಇದ್ರು. ಹಳೇದಿದು, ನನಗೆ ಯಾವುದೇ ಹೊಸ ಐಡಿಯಾ ಇಲ್ಲ. ಇದು ನಮ್ಮಮ್ಮ ಊರಲ್ಲಿ ಒಬ್ಬರು ಬಟ್ಟೆ ನಮ್ಮಮ್ಮ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ಮಾಡಿಸ್ಕೊಂಡರು, ನಾನು ನೋಡಿದ್ದೆ. ನಮ್ಮಮ್ಮ ಮಾಡೋದು ಎಷ್ಟು ನಿಜ ಅಲ್ವಾ, ನಮ್ಮಮ್ಮವರೆಲ್ಲ ಅವಾಗೆ ಎಷ್ಟು ಜಾಣರಿದ್ರಲ್ಲ, ಈ ಥರ ಮಾಡಿಸ್ಕೊತ ಇದ್ರು ಅಂತ ಹೇಳಿ ಒಂದು ಖುಷಿ ಆಯಿತು ನನಗೆ. ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ನಾನು ಆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನನ್ನ ಒಂದು ಬಿಡುವಿನ ಸಮಯದಲ್ಲಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಸುಮ್ಮನೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಒಂದು ಲೈವ್ ಮೂಲಕ ಆಗಿರ್ಬೋದು, ನನ್ನ ವಿಡಿಯೋ ಮೂಲಕ ಆಗಿರ್ಬೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋ ಮೂಲಕ ನಿಮಗೆ ಏನೇ ಆದ್ರೂ ನನಗೆ ಗೊತ್ತಿರೋ ಅಂಥ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು ಎಲ್ಲರಿಗೂ.